ಆದಿತ್ಯವರ್ಣೇ ತಪಸೋಧಿಜಾತೋ ವನಸ್ಪತಿಸ್ತವ ವೃಕ್ಷೋತ ಬಿಲ್ವಃ ತಸ್ಯ ಫಲಾನಿ ತಪಸಾನುದಂತು ಮಾಯಾಂತರಾಯಾಶ್ಚ ಬಾಹ್ಯ ಅಲಕ್ಷ್ಮೀ ಮಹಾದೇವ್ಯೈ ಚ ವಿದ್ಮಹೇ ವಿಷ್ಣು ಪತ್ನ್ಯೈ ಚ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತ್. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆತ್ಮೀಯ ಪ್ರಿಯ ಪ್ರೇಕ್ಷಕ ಮಿತ್ರರೇ, ನಿಮ್ಮೆಲ್ಲರ ಜೀವನ ಕ್ಷೇಮದಾಯಕ, ಲಾಭದಾಯಕ, ತೃಪ್ತಿದಾಯಕವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ತುಲಾ ರಾಶಿ ಮಾರ್ಚ್ ತಿಂಗಳಲ್ಲಿ ಹೇಗಿದೆ, ಒಳ್ಳೆ ಫಲ ಇದೆಯಾ ಕೆಟ್ಟ ಫಲ ಇದೆಯಾ ಅನ್ನುವಂಥ ಮಾಹಿತಿಯನ್ನು ಈ ವಿಡಿಯೋ ನಾವು ತಿಳ್ಕೊಳ್ಳೋಣ. ಅದೃಷ್ಟ ನಮ್ಮನ್ನ ಇವತ್ತು ಹುಡ್ಕೊಂಡ್ಬರುತ್ತೆ ವೀಕ್ಷಕರೇ. ನಾನು ಹೇಳ್ತೀನಿ ಕೇಳಿ. ಈ ಮಾರ್ಚ್ ತಿಂಗಳು, ಏಪ್ರಿಲ್ ತಿಂಗಳು ಮಾತ್ರನೇ ಅತ್ಯಂತ ಶುಭ. ಅದಾದ್ಮೇಲೆ ತುಲಾ ರಾಶಿಗೆ ಗುರುಬಲ ಹೋಗುತ್ತೆ. ನಿಮ್ಮ ರಾಶಿಗೆ ತೃತೀಯ ಮತ್ತು ಷಷ್ಠಾಧಿಪತಿ ಆಗಿರತಕ್ಕಂಥ ಗುರು ಬಂದು ಈಗ ಪ್ರಸ್ತುತ ಸಪ್ತಮದಲ್ಲಿದ್ದರು. ಮೇ 1ನೇ ತಾರೀಕಿನಿಂದ ಅಷ್ಟಮಕ್ಕೆ ಬರ್ತಾರೆ. ಗುರುಬಲ ಇರಲ್ಲ ತುಲಾ ರಾಶಿಯವರಿಗೆ. ಹಾಗಾಗಿ ಮಾರ್ಚ್ ತಿಂಗಳು ಮಹಾದ್ಭುತವಾಗಿದೆ. ಬರೀ ಸ್ವಲ್ಪ ಅಲ್ಲ, ಮಹಾದ್ಭುತ. ನೋಡಿ, ತುಲಾ ರಾಶಿಗೆ 7ನೇ ಮನೆ ಎಷ್ಟು ಬಲಿಷ್ಠವಾಗಿದೆ ಅಂತಂದ್ರೆ ಈಗ ಅತ್ಯಂತ ಶುಭ ವಿಚಾರ ಅಂತ ಹೇಳ್ಬೋದು. ಈ ಗ್ರಹಗಳ ಬದಲಾವಣೆ ನೋಡಿ. 7ನೇ ತಾರೀಕು ಏನಾಗ್ತಿದೆ, ಬುಧ 6ನೇ ಮನೆಗೆ ಹೋಗ್ತಾ ಇದ್ದಾರೆ, ನೀಚ ಸ್ಥಾನ. ಹಾಗೆ 7ನೇ ತಾರೀಕು ಶುಕ್ರ, ನಿಮ್ಮ ರಾಶ್ಯಾಧಿಪತಿ ಶುಕ್ರ 5ನೇ ಮನೆಗೆ ಬರ್ತಾ ಇದ್ದಾರೆ, ಒಳ್ಳೆ ಫಲ. 14ನೇ ತಾರೀಕು ಸೂರ್ಯ ಬಂದು 6ನೇ ಮನೆಗೆ ಹೋಗ್ತಾ ಇದ್ದಾರೆ, ಲಾಭಾಧಿಪತಿ ಮಿತ್ರ ಸ್ಥಾನದಲ್ಲಿದ್ದಾರೆ, ಓಕೆ, ಮೀಡಿಯಂ ಆವರೇಜ್ ಆಗಿರುತ್ತೆ. 15ನೇ ತಾರೀಕು ಕುಜ 5ನೇ ಮನೆಗೆ ಬರ್ತಾ ಇದ್ದಾರೆ, ಅದು ಶುಭ ಫಲ, ಒಳ್ಳೇದೇ, ತೊಂದರೆ ಇಲ್ಲ, ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಮತ್ತೆ 25ನೇ ತಾರೀಕು ಬುಧ ಬಂದು 7ನೇ ಮನೆಗೆ ಬರ್ತಾರೆ, ಅಲ್ಲಿಗೆ ಒಂದು ಸ್ವಲ್ಪ ಸಮಾಧಾನ ಆಗುತ್ತೆ. ಅದಕ್ಕೂ ಪೂರ್ವದಲ್ಲಿ 25ನೇ ತಾರೀಕುವರೆಗೂ 25 ದಿನ, ಅಂದರೆ 7ನೇ ತಾರೀಕಿಂದ 25ನೇ ತಾರೀಕಿನವರೆಗೂ ಸರಿಸುಮಾರು 17-18 ದಿನ ನಿಮಗೆ ಟೈಮ್ ಚೆನ್ನಾಗಿರಲ್ಲ, ಬುಧನಿಂದ ಅನುಕೂಲಗಳಿಲ್ಲ. ಅದಾದ್ಮೇಲೆ 31ನೇ ತಾರೀಕು ಶುಕ್ರ ನಿಮ್ಮ ರಾಶಿಯಾಧಿಪತಿ 6ನೇ ಮನೆಗೆ ಬಂದು ಉಚ್ಚ ಸ್ಥಾನಕ್ಕೆ ಬರ್ತಾರೆ, ಶುಭ ಫಲ. ಅಲ್ಲಿಗೆ ಒಂದು ಹಂತಕ್ಕೆ ತಿಳ್ಕೊಂಡ್ರಿ. 9ನೇ ತಾರೀಕು ಅಮಾವಾಸ್ಯೆ ಇದೆ. ಅದೇ 9ನೇ ತಾರೀಕು ಮಾರ್ಚ್ ತಿಂಗಳು ಶನೀಶ್ವರ ಜಯಂತಿ ಇದೆ. 25ನೇ ತಾರೀಕು ಹೋಳಿ ಹುಣ್ಣಿಮೆ. 8ನೇ ತಾರೀಕು ಮಾರ್ಚ್ 8 ಮಹಾಶಿವರಾತ್ರಿ ಉತ್ಸವ. ಈಶ್ವರನ ಆರಾಧನೆ ಮಾಡುವಂಥವ್ರು ಎಲ್ಲರೂ ಕೂಡ ಭಕ್ತಿಯಿಂದ ಮಾಡಿ. ನಾಡಿನ ಸಮಸ್ತ ವೀಕ್ಷಕರಿಗೂ ಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸರಿ, ಹಾಗಾದ್ರೆ ಫಲ ನೋಡೋಣ. ಮೊದಲಿಗೆ ರಾಶಿಯಿಂದ ತೃತೀಯ ಮತ್ತು ಷಷ್ಠಾಧಿಪತಿ ಧೈರ್ಯ, ಸ್ಥೈರ್ಯ, ವಿಜಯ, ವೀರ್ಯ ಹಾಗೂ ಋಣ, ರೋಗ, ಶತ್ರು ಇಷ್ಟಕ್ಕೂ ಅಧಿಪತಿಯಾದಂಥದ್ದು ಗುರುನೇ. ಅವರು ನಿಮ್ಗೆ 7ನೇ ಮನೆಯಲ್ಲಿ ಸುಸ್ಥಿರವಾಗಿ, ಸ್ನೇಹಿತರ ಮನೆಯಲ್ಲಿ ಬಲಿಷ್ಠವಾಗಿ 60% ಅಷ್ಟಿದ್ದಾರೆ. ಮೇಲಾಗಿ ನಿಮ್ಮ ರಾಶಿ ಮೇಲೆ ಗುರುವಿನ ದೃಷ್ಟಿ ಇದೆ. ಅದನ್ನ ಗುರುಬಲ ಅಂತ ಕರಿತೀವಿ ನಾವು. ಯಾವಾಗ ತುಲಾರಾಶಿ ಮೇಲೆ ಗುರುವಿನ ದೃಷ್ಟಿ ಬಿದ್ದಿದೆಯೋ ಅಲ್ಲಿಗೆ ತುಲಾರಾಶಿ ಆಕ್ಟಿವೇಟ್ ಆಯಿತು, ಪಾಸಿಟಿವ್ ಆಯಿತು. ಅದೇ ಇನ್ನೆರಡು ತಿಂಗಳು ಇರುತ್ತೆ. ಆ ಪಾಸಿಟಿವ್ನ ಯುಟಿಲೈಸ್ ಮಾಡ್ಕೊಳ್ಳಿ. ಧೈರ್ಯ ಇರುತ್ತೆ, ಸ್ಥೈರ್ಯ, ಶೌರ್ಯ, ವಿಜಯ ಇರುತ್ತೆ. ನಿಮಗೆ ಋಣ ಅಂದರೆ ಸಾಲ ಕಡಿಮೆ ಆಗುತ್ತೆ, ರೋಗ ಕಡಿಮೆ ಆಗುತ್ತೆ, ಶತ್ರುಗಳು ಕಡಿಮೆ ಆಗ್ತಾರೆ. ಯಾವಾಗ ಇದು ಸಮಸ್ಯೆಗಳೆಲ್ಲ ಯಾವುದೂ ಇಲ್ವೋ ನಿಮ್ಮ ದಾರಿ ಸುಗಮವಾಗಿರುತ್ತೆ, ನಿಮಗೆ ಸಕ್ಸಸ್ ಇರುತ್ತೆ. ಮೇಲಾಗಿ ಪಂಚಮ ಶನಿ ಪ್ರಭಾವ ಇದೆ ಅಂತ ನೀವು ಭಯಪಡೋ ಅವಶ್ಯಕತೆ ಇಲ್ಲ. ಯಾಕೆ ಅಂತಂದ್ರೆ ಶನಿ ನಿಮ್ಮ ರಾಶಿಯಾಧಿಪತಿ ಆಗಿರ್ತಕ್ಕಂಥ ಶುಕ್ರನಿಗೆ ಮಿತ್ರ. ಮೇಲಾಗಿ 5th house ಲಾರ್ಡ್ ಇಸ್ ಇನ್ 5th house, 5ನೇ ಮನೆ ಅಧಿಪತಿ ಶುಕ್ರ 5ನೇ ಮನೆಯಲ್ಲೇ ಇರುವುದರಿಂದ ಯಾವುದೇ ತರದ ಸಮಸ್ಯೆ ಇಲ್ಲ. ಅದನ್ನ ನೆಗೆಟಿವ್ ಅಂತ ನಾವು ತಗೊಳ್ಳಿಕ್ ಬರಲ್ಲ. ಹಾಗಾಗಿ ಅದು ನಿಮಗೆ ಪಾಸಿಟಿವ್. ಯೋಚನೆ ಮಾಡಬೇಡಿ, ಧೈರ್ಯವಾಗಿರಿ, ಖಂಡಿತ ಒಳ್ಳೇದಾಗುತ್ತೆ. ಅದು ನಿಮಗೆ ಪ್ಲಸ್ ಪಾಯಿಂಟ್ ಆಯ್ತಲ್ಲ. ಶನಿಯಿಂದನೂ ಕೆಟ್ಟದ್ದಿಲ್ಲ. ಚತುರ್ಥಾಧಿಪತಿ ನಿಮಗೆ ಸುಖ ಕೊಡಬೇಕಾಗಿರೋದು ಶನಿ, ಸಂತಾನ ಕೊಡಬೇಕಾಗಿರೋದು ಶನಿ, ಪೂರ್ವ ಪುಣ್ಯನ ಕೊಡಬೇಕಾಗಿರೋದು ಶನಿ, ಪ್ಲಸ್ ಮೇಲಾಗಿ ಶನಿ ನಿಮ್ಮ ರಾಶಿಯಾಧಿಪತಿ ಶುಕ್ರನಿಗೆ ಮಿತ್ರ. ಗುರು ಶುಕ್ರ ಶನಿ ವಿಚಾರ ಆಯಿತು. ಇನ್ನು ರಾಶಿಯಿಂದ 11ನೇ ಮನೆ ಅಧಿಪತಿ ಆಗಿರ್ತಕ್ಕಂಥ ಸೂರ್ಯ 14ನೇ ತಾರೀಕುವರೆಗೂ ಪಂಚಮದಲ್ಲಿ ಶತ್ರುಸ್ಥಾನದಲ್ಲಿದ್ದಾಗ ಏನು ಒಳ್ಳೆ ಫಲ ಇಲ್ಲ. ಅದೇ 15ನೇ ತಾರೀಕು ಅಂದ್ರೆ 14ನೇ ತಾರೀಕು ರಾತ್ರಿಯಿಂದ ವಿಶೇಷವಾದ ಸ್ಥಾನ 6ನೇ ಮನೆಗೆ ಹೋಗ್ತಾರೆ. 6ನೇ ಮನೆ ಕೆಟ್ಟದಲ್ವ ಗುರುಗಳೇ, ಆದರೆ ಮಿತ್ರನ ಮನೆ, ಗುರುವಿನ ಮನೆಯೊಂದಲ್ಲಿ ಸೂರ್ಯ ಸೇರಿದಾಗ ಒಳ್ಳೆ ಫಲ. ಹಾಗಾಗಿ ಲಾಭಾಧಿಪತಿ ಸ್ಥಿರವಾಗಿರ್ತಾರೆ. ಲಾಭ ಫಲಗಳು ನಿಮ್ಗೆ ಸಿಗುತ್ತೆ. ಯಾವಾಗಿಂದ ಸಿಗುತ್ತೆ? 11ನೇ ತಾರೀಕು, 12ನೇ ತಾರೀಕು, 13ನೇ ತಾರೀಕು ನಿಮಗೆ ಸ್ವಲ್ಪ ಟೆಸ್ಟಿಂಗ್ ಟೈಮ್ ಅಂತ ಹೇಳ್ತೀವಿ. ಅದಾದ್ಮೇಲೆ 14ನೇ ತಾರೀಕಿನಿಂದ ನಿಮಗೆ ಶುಭ ಫಲ ಚೆನ್ನಾಗಿದೆ, ಪಾಸಿಟಿವ್ ಆಗಿದೆ, ಸಕ್ಸಸ್ ಇದೆ. ಯಾವುದೇ ತರದ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ನೆಗೆಟಿವಿಟಿ ಯಾವುದೂ ಇಲ್ಲ, ಪಾಸಿಟಿವಿಟಿ ಇದೆ. ಹಾಗಾಗಿ ಧೈರ್ಯವಾಗಿರಿ, ಖಂಡಿತವಾಗ್ಲೂ ನಿಮಗೆ ಶುಭ ಫಲ ಸಿಗುತ್ತೆ. 14ನೇ ತಾರೀಕು ಆದ್ಮೇಲೆ ಲಾಭಾಧಿಪತಿ ಆಕ್ಟಿವೇಟ್ ಆಗ್ತಾರೆ. ಸೂರ್ಯ ನಿಮಗೆ ಒಳ್ಳೆ ಫಲ ಕೊಡ್ತಾರೆ.
ಇನ್ನು ರಾಶಿಯಿಂದ 12 ಮತ್ತು 9ನೇ ಮನೆ ಅಧಿಪತಿ ಆಗಿರತಕ್ಕಂಥ ಬುಧ ಮಾತ್ರ ಚೆನ್ನಾಗಿಲ್ಲ. ಬುಧ ಬಂದು ಸಪ್ತಮ ಸ್ಥಾನಕ್ಕೆ ಬರ್ತಾರೆ 7ನೇ ತಾರೀಕು, 25ನೇ ತಾರೀಕು ಅಷ್ಟಮ ಸ್ಥಾನಕ್ಕೆ ಹೋಗ್ತಾರೆ. ಏನೋ ಬುಧ ಚೆನ್ನಾಗಿಲ್ಲ. ತುಲಾ ರಾಶಿಯವರು ಮಾಡಬೇಕಾಗಿರತಕ್ಕಂಥ ವಿಚಾರ ಏನಂತಂದ್ರೆ, ಬುಧನ ಶ್ಲೋಕ ಪ್ರಿಯಂಗುಕಳಿಕಾ ಶ್ಯಾಮಂ ರೂಪೇಣ ಪ್ರತಿಮಂ ಬುಧಂ ಸೌಮ್ಯಂ ಸೌಮ್ಯ ಗುಣೋಪೇತಂ ತಂ ಬುಧಂ ಪ್ರಣಮಾಮ್ಯಹಂ ಹೇಳುವಂತಹ ಶ್ಲೋಕ, ಅಥವಾ ಸೌಮ್ಯ ಗುಣಾಯ ವಿದ್ಮಹೆ ಬುದ್ಧಿ ದಾತಾಯ ಧೀಮಹಿ ತನ್ನೋ ಬುಧಃ ಪ್ರಚೋದಯಾತ್ ಹೇಳುವ ಗಾಯತ್ರಿ ಮಂತ್ರ, ಇಲ್ಲಾಂದ್ರೆ ಓಂ ಬುಧಾಯ ನಮಃ ಹೇಳುವಂತಹ ಸಣ್ಣ ಮಂತ್ರ ನಮಸ್ಕಾರ. ಇನ್ನು ನಿಮ್ಗೆ ಅನುಕೂಲ ಇದೆ, ಏನು ತೊಂದರೆ ಇಲ್ಲ ಅಂತಂದ್ರೆ ನೀವು ಬುಧ ಗ್ರಹಕ್ಕೆ ಒಂದು ಶಾಂತಿ ಮಾಡಿಸ್ಕೊಡಿ, ಇಲ್ಲ ಅಂದ್ರೆ ನಿತ್ಯ ಶ್ಲೋಕ ಪಾರಾಯಣ ಮಾಡಿ. ಇಲ್ಲ ನೀವೇನಿಲ್ಲ ಯೂಟ್ಯೂಬ್ ತಗೊಂಡು ನೀವಲ್ಲಿ ಬುಧ ಗ್ರಹ ಗಾಯತ್ರಿ ಮಂತ್ರ, ಬುಧ ಗ್ರಹ ಶ್ಲೋಕ ಮಂತ್ರ ಅಂತ ಹಾಕಿದ್ರೆ ಓಪನ್ ಆಗುತ್ತೆ. ದಿನ ಅದನ್ನು ಕೇಳಿಸ್ಕೊಳ್ಳಿ, ಅಥವಾ ಬರ್ಕೊಂಡು ಅಭ್ಯಾಸ ಮಾಡ್ಕೊಂಡು ಓದ್ಕೊಳ್ಳಿ. ಒಂದು ಶ್ಲೋಕ ನೀವು ಕಲ್ತ್ಕೊಳ್ಳೋದು ಒಳ್ಳೆಯದು, ಅದರಿಂದ ನಿಮ್ಗೆ ಒಳ್ಳೆ ಫಲವೇ ಸಿಗುತ್ತೆ. ಭಾಗ್ಯಾಧಿಪತಿ ಜ್ಞಾಪಕ ಇಟ್ಕೊಳ್ಳಿ, ನಿಮಗೆ ಭಾಗ್ಯಗಳನ್ನು ಕೊಡುವಂಥವನು ಬುಧ ಚೆನ್ನಾಗಿಲ್ಲ. ನಿಮ್ಮ ಅಯನ ಶಯನ ಭೋಗ ಸ್ಥಾನಕ್ಕೆ ಅಧಿಪತಿ ಬುಧ ಚೆನ್ನಾಗಿಲ್ಲ. ನಿಮ್ಮ ವಿದೇಶಿ ಪ್ರಯಾಣಕ್ಕೆ ಸಂಬಂಧಪಟ್ಟಂತ ಗ್ರಹ ಬುಧ ಚೆನ್ನಾಗಿಲ್ಲ. ಓವರಾಲ್ ನೋಡಿದಾಗ ಬುಧನನ್ನ ಪರಿಹಾರ ಮಾಡ್ಕೊಳ್ಳೋದು ಬಹಳ ಒಳ್ಳೆಯದು. ಇನ್ನು ಶುಕ್ರ ಮತ್ತೆ ಕುಜ ಇಬ್ರು ಒಂದು ಕಡೆಗೆ ಸೇರ್ತಾರೆ, 5ನೇ ಮನೆಗೆ ಸೇರ್ತಾರೆ ತುಲಾ ರಾಶಿಯಿಂದ. ನೋಡೋಣ 5ನೇ ಮನೆ ಫಲ. ಪ್ರಜ್ಞಾ ಪ್ರತಿಭಾ ಮೇಧಾ ವಿವೇಕ ಶಕ್ತಿ ಪುರಾತನಂ ಪುಣ್ಯಂ ಮಂತ್ರ ಮಾತೃ ಮನು ತನೂಜಾ ಪಂಚಮ ಭಾತ್ ಸೌ ಮನಸ್ಯಪಿ ಚಿಂತ್ಯಂ. 5ನೇ ಮನೆಯಲ್ಲಿ ಶುಕ್ರ ಇದ್ರೆ ಏನು ಫಲ? ಅಖಂಡಿತ ಧನಂ ನೃಪಂ ಸುಮತಿಂ ಆತ್ಮಜೆ ಸಾತ್ಮಜಂ. 5ನೇ ಮನೆಯಲ್ಲಿರ್ತಕ್ಕಂಥ ಶುಕ್ರ ಏನು ಫಲ ಕೊಡ್ತಾರೆ ಹಾಗಾದ್ರೆ? ಶುಕ್ರ ಮಹಾಧನ ಸಂಪನ್ನನಾಗಿಯೂ ರಾಜನ ಸಮೀಪದಲ್ಲಿ ಕೆಲಸ ಮಾಡುವಂತಹ ಒಂದು ಶಕ್ತಿಯನ್ನು, ಮಹಾ ಬುದ್ಧಿವಂತಿಕೆಯನ್ನು, ಸಂತಾನದಲ್ಲಿ ಸುಖವನ್ನು ಮತ್ತು ಬಹು ವಿಲಾಸಿಗಳಾಗಿ ಸಂತೋಷ ಪಡುವಂಥ ವಿಚಾರದಲ್ಲಿ, ಮತ್ತೆ ಒಳ್ಳೆಯ ಗುಣ ಸ್ವಭಾವ ಉಳ್ಳಂಥ ವ್ಯಕ್ತಿಗಳಾಗಿ ಸಿದ್ಧಪಡಿಸುವಂಥದ್ದು, ಸ್ತ್ರೀ ದೇವತೆಗಳನ್ನು ಹೆಚ್ಚು ಪೂಜೆ ಮಾಡುವಂಥ ಆಕರ್ಷಣೆ, ಕಾವ್ಯ ಸಾಹಿತ್ಯ ಸಂಗೀತ ಚಿತ್ರಕಲೆ ಮತ್ತೆ ಈ ನಟನೆ ಕಲಾ ಪ್ರೌಢಿಮೆ ಈ ಥರದ ಸಂಬಂಧಪಟ್ಟಂಥ ವಿಚಾರಗಳಲ್ಲಿ ಸಕ್ಸಸ್ಸು, ರೈತರಿಗೆ ವ್ಯವಸಾಯ ಭೂಮಿ ಸಂಬಂಧಪಟ್ಟಂಥ ವಿಚಾರದಲ್ಲಿ ಅನುಕೂಲ, ಮತ್ತೆ ಕಾವ್ಯ ಮತ್ತೆ ಶಾಸ್ತ್ರ ಇವೆಲ್ಲವೂ ಕೂಡ ಅಭ್ಯಾಸ ಮಾಡಿಕೊಳ್ಳುವಂಥವ್ರು, ವಿದೇಶಿಯಲ್ಲೂ ಕೂಡ ನೀವು ಕೆಲಸ ಮಾಡುವಂಥ ಯೋಗ, ಮತ್ತೆ ಸಂತಾನದ ಸುಖ ನಿಮಗೆ ಪ್ರಾಪ್ತಿಯಾಗತ್ತೆ. ಎಷ್ಟು ಚೆನ್ನಾಗಿ ಹೇಳಿದ್ರು 5ನೇ ಮನೆ ಶುಕ್ರ, ಅದು ಮಿತ್ರನ ಮನೆ ಇದ್ರೆ. ಹಾಗಾದ್ರೆ ಕುಜ 5ನೇ ಮನೆಯಲ್ಲಿದ್ರೆ ಏನು? ಗೋಚಾರದ ಪ್ರಕಾರ ಮಾನಸಿಕ ಶಾಂತಿ ಹೆಚ್ಚಾಗುತ್ತೆ. ಪಂಚಮದ ಕುಜನ ಫಲ ಜಾತಂ ಜಾತಂ ಹಂತಿಹಿ ಅಸೃಕ್ ಎನ್ನುವಂತೆ ಕುಜನು ಜಡ ಸ್ವಭಾವ ದೂರ ಮಾಡಿ ಲವಲವಿಕೆಯನ್ನು ಕೊಟ್ಟು, ಧೈರ್ಯವನ್ನು ಕೊಟ್ಟು, ತೊಡೆಯ ಬಲವನ್ನು ಹೆಚ್ಚು ಮಾಡಿ, ಭುಜದ ಬಲವನ್ನು ಹೆಚ್ಚು ಮಾಡಿ, ಯುದ್ಧಕ್ಕೆ ನಿರತರಾಗಿರ್ತಕ್ಕಂಥ ಒಂದು ಸೈನಿಕನ ರೀತಿಯಾಗಿ ನಿಮ್ಮನ್ನು ಬಿಂಬಿಸ್ತಾನೆ, ಬಲ ಕೊಡ್ತಾನೆ, ಧೈರ್ಯ ಕೊಡ್ತಾನೆ, ಕೆಲಸ ಕಾರ್ಯಗಳಲ್ಲಿ ಸಕ್ಸಸ್ ಅನ್ನು ಉಂಟು ಮಾಡ್ತಾನೆ. ಮಾನಸಿಕ ಖಿನ್ನತೆಗಳು ದೂರ ಆಗುತ್ತೆ. ಶತ್ರುಗಳು ನಿಮ್ಮನ್ನು ದೂರ ಮಾಡ್ಕೋತಾರೆ, ಅಂದರೆ ಶತ್ರುಗಳು ಮಿತ್ರರಾಗ್ತಾರೆ. ಮತ್ತೆ ನೀವು ಯಾರೂ ಕೆಟ್ಟದ್ದು ಮಾಡಲ್ಲ, ಮಕ್ಕಳಿಂದ ಒಳ್ಳೆ ಸಂತೋಷ ನಿಮಗೆ ಸಿಗುತ್ತೆ. ಇವೆಲ್ಲವೂ ಪ್ರಾಪ್ತಿ ಆಗುತ್ತೆ ಕುಜನಿಂದ. ಓವರಾಲ್ ನೋಡಿದಾಗ ಪರಿಹಾರ ಅಂತ ಬಂದರೆ ಕೇವಲ ಬುಧನದೊಂದು ಬಿಟ್ಟರೆ ಬೇರೆ ಯಾವುದು ಪರಿಹಾರ ಇಲ್ಲ. 12 ರಾಶಿಯವರು ಇದನ್ನೇ ಹೇಳಬೇಕಾಗಿದೆ ನೋಡಿ. ಬುಧ ನಿಮಗೆ ಭಾಗ್ಯಾಧಿಪತಿ ಚೆನ್ನಾಗಿಲ್ಲ. ಒಂದು ಕಡೆ ದ್ವಿತೀಯಾಧಿಪತಿ ಕುಟುಂಬ ಧನ ವಾಕು ವಿದ್ಯೆ ಪ್ಲಸ್ 7ನೇ ಮನೆ ಅಧಿಪತಿ ಆಗಿರ್ತಕ್ಕಂಥ ಕುಜ ನಿಮಗೆ ವಿಶೇಷವಾದ ಫಲವನ್ನು ಕೊಡ್ತಾ ಇದ್ದಾನೆ. ಈ ತಿಂಗಳು ವಿವಾಹಕ್ಕೆ ಅನುಕೂಲ, ಶುಭ ಕಾರ್ಯಕ್ಕೆ ಅನುಕೂಲ, ಹೊಸ ಕೆಲಸಕ್ಕೆ ಅನುಕೂಲ, ವ್ಯಾಪಾರಕ್ಕೆ ಅನುಕೂಲ, ಪ್ರತಿಯೊಂದಕ್ಕೂ ಅನುಕೂಲ ಬಿಟ್ಟರೆ ಇನ್ನೇನಿದೆ. 14ನೇ ತಾರೀಕು ಆದ್ಮೇಲೆ ಲಾಭನೂ ಶುರುವಾಗುತ್ತೆ. ಬುಧ ಮಾತ್ರ ಚೆನ್ನಾಗಿಲ್ಲ. ಬುಧ ಶಾಂತಿ ಮಾಡ್ಕೊಳ್ಳಿ ಅಥವಾ ಬುಧನ ಶ್ಲೋಕ ಹೇಳ್ಕೊಳ್ಳಿ. ಎಷ್ಟು ಸುಲಭವಾಗಿದೆ ನೋಡಿ. ನಾನು ಹೇಳಿದೆ ತುಂಬ ಚೆನ್ನಾಗಿ ಹೇಳ್ಬಿಡ್ತೀರ ಗುರುಗಳೇ, ಸುಲಭವಾಗಿ ಹೇಳ್ಬಿಡ್ತೀರಾ. ಬುಧ ಶಾಂತಿ ಮಾಡ್ಕೋಬೇಕಾದ್ರೆ 150 ರೂಪಾಯಿ 200 ರೂಪಾಯಿ 300 ರೂಪಾಯಿ ಖರ್ಚಾಗುತ್ತೆ. ನೀವು ಸುಮ್ಮನೆ ಸಿಂಪಲ್ ಆಗಿ ಹೇಳ್ಬಿಟ್ರಿ. ಹೌದು ಕಣ್ರಿ, ಸಾವಿರಾರು ರೂಪಾಯಿಗಳು ನಿಮ್ಗೆ ಲಾಸ್ ಆಗಬಾರ್ದು, ಲಕ್ಷಾಂತರ ರೂಪಾಯಿ ಮೋಸ ಹೋಗಬಾರ್ದು ಅಂತ ಕನಿಷ್ಠ ಪಕ್ಷ ನೀವು 100-250 ರೂಪಾಯಿ 500 ರೂಪಾಯಿ ಒಳಗೆ ಖರ್ಚು ಮಾಡಿ ನಿಮ್ಮ ಒಳ್ಳೇದಕ್ಕೆ ತಿಂಗಳು ಪೂರ್ತಿ ಚೆನ್ನಾಗಿದೆ ಅಂದರೆ ಯಾಕೆ ಮಾಡಬಾರ್ದು? ಮಾಡಿ, ಒಳ್ಳೇದಾಗುತ್ತೆ. ಜನರಲೈಸ್ ಆಗಿ ನೋಡ್ಕೊಳ್ಳೋದಾರೆ ಅಂದುಕೊಂಡ ಗುರಿಯನ್ನು ಸಾಧಿಸುತ್ತೀರಾ. ಅನೇಕ ಸವಾಲುಗಳು ಅತಿಕ್ರಮಿಸಿ ಅವಿಶ್ರಾಂತವಾಗಿ ಕೆಲಸ ಮಾಡುತ್ತಾ ಮಾನಸಿಕ ಒತ್ತಡ ನಿಮ್ಮನ್ನು ಆವರಿಸಿ ಒಂದು ಬಿಟ್ಟರೆ ಇನ್ನೊಂದು ಮತ್ತೊಂದು ಬಂದು ನಿಮಗೆ ಸ್ವಲ್ಪ ಮಾನಸಿಕ ಕಷ್ಟವನ್ನು ಕೊಡುತ್ತೆ. ಆದರೆ ಕುಜನ ಬಲ ಇರೋದ್ರಿಂದ ಮಾನಸಿಕ ದೋಷ ನಿವೃತ್ತಿ ಆಗುತ್ತೆ, ಲವಲವಿಕೆ ದೂರ ಆಗಿ ದೇಹ ಬಲ ಆಗುತ್ತೆ.
ವಿಶ್ರಾಂತಿನೆಲ್ಲ ಕೆಲಸ ಮಾಡ್ತೀರಾ, ಗೋಲನ್ನು ರೀಚ್ ಮಾಡ್ತೀರಾ. ಉದ್ಯೋಗ ವಿಷಯದಲ್ಲಿ ಅನುಕೂಲಕರವಾಗಿರ್ತಕ್ಕಂಥದ್ದು ಆಕಸ್ಮಿಕ ಧನಲಾಭ, ಕಾರ್ಯಜಯ, ಸರ್ವತ್ರ ಅನುಕೂಲಗಳಾಗುತ್ತೆ, ವಿಶೇಷವಾದಂತಹ ಫಲಗಳು ಸಿಗುತ್ತೆ. ಸ್ವಲ್ಪ ಕೋಪ ಕಡಿಮೆ ಮಾಡ್ಕೋಬೇಕು ತುಲಾರಾಶಿಯವರು ಈ ತಿಂಗಳು. ಒಳ್ಳೆ ಸಫಲತೆ ಸಿಗುತ್ತೆ. ವ್ಯಾಪಾರ ವಹಿವಾಟುಗಳು ಇವೆಲ್ಲವೂ ತುಂಬ ಚೆನ್ನಾಗಿರುತ್ತೆ. ಎಸ್ಪೆಷಲಿ ನೀವು ಯಾವುದಾದ್ರೂ ವ್ಯಾಪಾರ ಮಾಡ್ತಾ ಇದ್ರೆ ಆ ವ್ಯಾಪಾರ ಶುಕ್ರನ ಸಂಬಂಧಪಟ್ಟದ್ದಾಗಿದ್ರೆ ತುಂಬ ಒಳ್ಳೆ ಫಲ. ಯಾವುದಕ್ಕೂ ಮೂಲ ಜಾತಕನೊಮ್ಮೆ ತೋರಿಸ್ಕೊಳ್ಳಿ. ಏನೋ ಸ್ಪೆಷಲೈಸ್ಡ್ ಆಗಿ ಸಕ್ಸಸ್ ಆಗುವಂಥದ್ದು ಮಾರ್ಚ್ ತಿಂಗಳಲ್ಲಿ ಕಾಣ್ತಾ ಇದೆ. ಒಳ್ಳೆ ನುರಿತ ಜ್ಯೋತಿಷ್ಯರನ್ನು ಭೇಟಿ ಮಾಡಿ ಹೈಯರ್ ಅಸ್ಟ್ರಾಲಜಿ ಪ್ರಿಡಿಕ್ಷನ್ಸನ್ನು ಮಾಡಿಸಿ ನಿಮ್ಮ ಜಾತಕದ ದೋಷಗಳೇನಿದ್ರೆ ತಿಳ್ಕೊಂಡು ಪರಿಹಾರ ಮಾಡ್ಕೊಳ್ಳಿ. ಪರಿಹಾರ ಮಾಡ್ಕೊಂಡ್ರೆ ಗೋಚಾರದ ಫಲ ಸುಖ ನೀವು ಅನುಭವಿಸ್ತೀರಾ. ಲಾಭಸ್ಥಾನದ ರವಿ ತುಂಬ ಒಳ್ಳೆ ಫಲವನ್ನು ಕೊಡ್ತಾ ಇದ್ದಾರೆ. ಆಹ್ಲಾದಕರವಾದಂಥ ಜೀವನವನ್ನು ನೀವು ಸಾಗಿಸ್ತೀರಾ. ಆಧ್ಯಾತ್ಮಿಕ ರಂಗದಲ್ಲಿ ಸಕ್ಸಸ್ ಆಗ್ತೀರಾ. ಆತ್ಮವಿಶ್ವಾಸ ನಿಮ್ಮನ್ನು ಮುನ್ನಡೆಯುತ್ತೆ. ಹೆಂಡತಿ, ತಾಯಿ, ತಂದೆ ಎಲ್ಲರೂ ನೀವು ಸಪೋರ್ಟ್ ಮಾಡ್ತಾರೆ. ಸ್ಥಾನ ಪಲ್ಲಟ ಇರುತ್ತೆ ಉದ್ಯೋಗದಲ್ಲಿ, ಅದು ಪಾಸಿಟಿವ್ ಆಗಿರುತ್ತೆ. ಅಧಿಕಾರ ಪ್ರಾಪ್ತಿ ಆಗುತ್ತೆ. ತುಲಾರಾಶಿಯವರಿಗೆ ಅಧಿಕ ಧನವ್ಯಯ ಆಗುತ್ತೆ. ಕುಟುಂಬದ ವಿಚಾರವಾಗಿ ಒಳ್ಳೆ ಸುಭೋಗ. ಭೋಗ ಅಂದ್ರೆ ಸಂತೋಷ ಅಂತ ಅರ್ಥ. ಕೆಟ್ಟದಾಗಿ ಯೋಚನೆ ಮಾಡಿದ್ರೆ ಕೆಟ್ಟದಾದಂತ ಅರ್ಥ. ಭೋಗ ಅಂದ್ರೆ ಸಂತೋಷ ಅಂತ. ಕಾಮ ಅಂದ್ರೆ ಆಸೆ ಅಂತ ಅರ್ಥ. ಕಾಮ ಅಂದ್ರೆ ನಾವು ಬೇರೆ ತರ ಕೆಟ್ಟದಾಗಿ ಯೋಚನೆ ಮಾಡಿದ್ರೆ ಅದು ಕಾಮ. ಕಾಮ ಅಂದ್ರೆ ಆಸೆ. ನನ್ನ ಮನಃ ಕಾಮನೆಗಳನ್ನು ನಾನು ತೀರಿಸಪ್ಪ ಭಗವಂತ, ನನ್ನ ಮನಸ್ಸಲ್ಲಿರ್ತಕ್ಕಂಥ ಆಸೆಗಳನ್ನು ತೀರಿಸಪ್ಪ ಅಂತ ಅಷ್ಟೇ ಅದರ ಅರ್ಥ. ಹಾಗೆ ಸುಖಕರವಾದಂಥ ಜೀವನ, ಕುಟುಂಬ ವಾತಾವರಣ ಚೆನ್ನಾಗಿರುತ್ತೆ. ಮಾನಸಿಕ ಪ್ರಶಾಂತತೆ ಲಭಿಸುತ್ತೆ. ಪ್ರಮೋಷನ್ ಕೂಡಿದ ಹೊಸ ಅವಕಾಶಗಳು ಹೊಂದುತ್ತೀರಾ. ಮೇಲಧಿಕಾರಿಗಳಿಂದ ಗುರುತಿಸಲ್ಪಡ್ತೀರಾ. ಕುಟುಂಬ ಸಭ್ಯರು ಹಾಗೂ ಸ್ನೇಹಿತರು ನಿಮ್ಮನ್ನು ಹೆಚ್ಚು ಗೌರವಿಸ್ತಾರೆ. ನೀವು ಸಾಮಾಜಿಕ ಸೋಷಿಯಲ್ ಸರ್ವಿಸ್ ರಂಗದಲ್ಲಿ ತುಂಬ ಪ್ರಶಂಸೆಗೆ ಒಳಗಾಗ್ತೀರಾ. ಆರೋಗ್ಯದ ವಿಷಯದಲ್ಲೂ ಚೆನ್ನಾಗಿದೆ. ವೃತ್ತಿಪರ ವಿಷಯಗಳಲ್ಲಿ ಕೆಲವೊಂದಿಷ್ಟು ಮಾರ್ಪಾಟುಗಳಾದರೂ ಅದು ಪಾಸಿಟಿವ್ ಆಗುತ್ತೆ. ವರ್ಷವೆಲ್ಲ ಕೆಲವೊಂದಿಷ್ಟು ವ್ಯತ್ಯಾಸಗಳಾದರೂ ಕೂಡ ಕೆಲಸದ ಒತ್ತಡ ನಿಮ್ಮನ್ನು ಸ್ವಲ್ಪ ಹಿಂಸೆ ಮಾಡುತ್ತೆ. ಧನವ್ಯಯ ಆಗುತ್ತೆ. ಸ್ವಲ್ಪ ಸಾಲ ತೀರಿಸ್ತೀರಾ, ಅದರಿಂದ ಸ್ವಲ್ಪ ಸಂತೋಷವನ್ನು ಉಂಟು ಮಾಡುತ್ತೆ. ಓವರಾಲ್ ನೋಡಿದಾಗ ತುಲಾರಾಶಿಯವರಿಗೆ ಎಲ್ಲವೂ ಚೆನ್ನಾಗಿದೆ. ದ್ವಿತೀಯಾಧಿಪತಿ ಕುಜನು ಚೆನ್ನಾಗಿದ್ದಾನೆ, ತೃತೀಯಾಧಿಪತಿ ಗುರು ಚೆನ್ನಾಗಿದ್ದಾನೆ, ಚತುರ್ಥಾಧಿಪತಿ ಹಾಗೂ ಪಂಚಮಾಧಿಪತಿ ಶನಿ ಚೆನ್ನಾಗಿದ್ದಾನೆ, ಷಷ್ಠಾಧಿಪತಿ ಗುರು ಚೆನ್ನಾಗಿದ್ದಾನೆ, ಸಪ್ತಮಾಧಿಪತಿ ಕುಜ ಚೆನ್ನಾಗಿದ್ದಾನೆ, ಅಷ್ಟಮಾಧಿಪತಿ ಶುಕ್ರ ಚೆನ್ನಾಗಿದ್ದಾನೆ, ಭಾಗ್ಯಾಧಿಪತಿ ಚೆನ್ನಾಗಿಲ್ಲ, ವ್ಯಯಾಧಿಪತಿ ಚೆನ್ನಾಗಿಲ್ಲ. ಇನ್ನು ಲಾಭಾಧಿಪತಿ 14ನೇ ತಾರೀಕು ನಂತರ ರವಿ ಚೆನ್ನಾಗಿದ್ದಾರೆ. ಎಲ್ಲವೂ ಚೆನ್ನಾಗಿದೆ. ಬುಧ ಗ್ರಹವನ್ನು ಶಾಂತಿ ಮಾಡ್ಕೊಳ್ಳಿ, ಶ್ಲೋಕ ಪಾರಾಯಣ ಮಾಡ್ಕೊಳ್ಳಿ. ತುಲಾರಾಶಿಯವರು ಖಂಡಿತ ಚೆನ್ನಾಗಿರ್ತೀರಾ. ಯಾವುದೇ ಭಯಪಡೋ ಅವಶ್ಯಕತೆ ಇಲ್ಲ. ಧೈರ್ಯವಾಗಿರಿ, ಸಂತೋಷವಾಗಿರಿ, ಒಳ್ಳೆಯದಾಗುತ್ತೆ. ತುಲಾರಾಶಿಯವರಿಗೆ ಏನಿದೆ? ಗುರುಬಲ ಇದೆ. ಅದೊಂದು ಆಯುಧ, ಅದೊಂದು ಆಶೀರ್ವಾದ, ಅದು ನಿಮಗಿದೆ. ಒಳ್ಳೆಯದಾಗಲಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಮುಖ್ಯವಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಪ್ರತಿನಿತ್ಯ ನಾನು ಪೂಜೆ ಮಾಡುವಂತಹ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿ ಆಶೀರ್ವಾದ, ಅನುಗ್ರಹ ಸದಾಕಾಲ ಮತ್ತೊಮ್ಮೆ ನಿಮ್ಗೆ ಸಿಗಲಿ ಅಂತ ಪ್ರಾರ್ಥನೆ ಮಾಡ್ತಾ, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.